ಟೈಮ್ ರಾಜಕೀಯದಲ್ಲಿ ಇದ್ದೀನಿ. 98 ದಿವಸ ಜೈಲಲ್ಲಿ ಸುಳ್ಳು ಕೇಸ ತಗೊಂಡೋಗಿ ನಮ್ಮನ್ನ ಹಾಕಿ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು. ಹಾಗಾಗಿ ಜೈಲನ್ನ ಬೇರೆಯವರು ಅವಮಾನ ಅಂತ ಅನ್ಕೊಂತಾರೆ, ಜೈಲಿಗೆ ಹೋಗಿ ಬಂದ್ಬಿಟ್ರೆ ಬೇಜಾರು ಅನ್ಕೊಂತಾರೆ. ನಾನು ಪ್ರತಿ ಸರಿ ಜೈಲಿಗೆ ಹೋಗಿ ಬಂದ್ರೆ ಖುಷಿ ಆಗ್ತದೆ. ಅಮೆರಿಕದಲ್ಲಿ ಒಬ್ಬ ಚಪ್ಪಲಿ ಹೊಲಿತಾ ಇದ್ದ ಅನ್ನೋ ರಾಷ್ಟ್ರಪತಿ ಆಗ್ತಾನೆ. ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಕಾಲಿಗೆ ಚಪ್ಪಲಿ ಇಲ್ದಿರ ಚಪ್ಪಲಿ ಹೊಲಿತಾನೆ ಇದ್ದಾರೆ. ಜನತೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆ ಬರಬೇಕಾಗಿದೆ. ಯಾಕಂದ್ರೆ ಜನರಿಗೂ ಸಹ ಸಾಕಷ್ಟು ಬೇಸರ ಆಗಿದೆ. 40% 50% ಕಮಿಷನ್, ಬೆಲೆ ಏರಿಕೆ, ಯಾರಿಗೂ ನೆಮ್ಮದಿ ಇಲ್ಲ. ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಬೇಕು. ಈಗ ಮುಂಚೆ ಗಂಡ ಮಾತ್ರ ಕೆಲಸ ಮಾಡಿದ್ರು, ಮನೇಲಿರೋ ಹೆಂಡತಿನೂ ಕೂಡ ಕೆಲಸ ಮಾಡೋ ಮಟ್ಟದ್ದು ಕೂಡ ಇವತ್ತು ಜನರಿಗೆ ನೆಮ್ಮದಿನ ಸಿಗ್ತಾ ಇಲ್ಲ. ಹಾಗಾಗಿ ಯುವ ಜನತೆ ಈ ಒಂದು ರಾಜಕೀಯಕ್ಕೆ ಬರಬೇಕು. ಎಲ್ಲ ರೀತಿಯ ಯುವ ಜನತೆ ಬರಬೇಕು. ಐ ಥಿಂಕ್ ಡೆಫಿನೆಟ್ಲಿ ನಾವು ಅದಕ್ಕೋಸ್ಕರ ಪ್ರೇರಣೆ 10 ವರ್ಷದ ಕೊಡ್ತಾ ಇದ್ದೀವಿ. ಕೊಡ್ಬೇಕಾದ್ರೆ ಹೀಗೆ ಹೋರಾಟಗಳಲ್ಲಿ ಕೇಸು, ಜೈಲು ಇದೆಲ್ಲ ನಡೀತಾ ಇರ್ತದೆ. ಸೊ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು. ಹಾಗಾಗಿ ಜೈಲನ್ನ ಬೇರೆಯವರು ಅವಮಾನ ಅಂತ ಅನ್ಕೊಂತಾರೆ, ಜೈಲಿಗೆ ಹೋಗಿ ಬಂದ್ಬಿಟ್ರೆ ಬೇಜಾರು ಅನ್ಕೊಂತಾರೆ. ನಾನು ಪ್ರತಿ ಸರಿ ಜೈಲಿಗೆ ಹೋಗಿ ಬಂದ್ರೆ ಖುಷಿ ಆಗ್ತದೆ. ಅದೇ ಅದೇ ಇಲ್ಲ ಇಲ್ಲಿ ಪ್ರತಿಯೊಂದು ವಿಚಾರದಿಂದ ಒಂದು ಹೋರಾಟ ಇದ್ದೇ ಇರ್ತದೆ. ಸೊ ಹಾಗೆ ಐ ಥಿಂಕ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶಾಬಾಸ್ ಖಾನ್ ಅವರು ನಾನು ಕೂಡ ಮುಂದಿನ ಒಂದು ರಾಜಕೀಯದಲ್ಲಿ ಇರಬೇಕು ಅಂತೇಳಿ ಪಾಪ ಐ ಥಿಂಕ್ ಈ ಒಂದು ಪಾರ್ಟಿನ ಕಟ್ಕೊಂಡು ಕರ್ನಾಟಕದಲ್ಲಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ರಾಜಕೀಯನೇ ಸೊ ಅದನ್ನು ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಸಮಾಜನ ಮುನ್ನಡೆಸೋಕ್ಕೆ ಯಾರೇ ಬಂದರೂ ಕೂಡ ಸಂತೋಷ. ಅದರಲ್ಲಿ ಶಾಬಾಸ್ ಖಾನ್ ಅವರು ಬಂದಿದ್ದಾರೆ. ಮತ್ತು ಅವರ ಒಂದು ಟೀಮು, ಮತ್ತು ಅವರ ಪಾರ್ಟಿ, ಮತ್ತು ಅವರ ಒಂದು ನೆಟ್ವರ್ಕು ಏನಿದೆ, ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಚೆನ್ನಾಗಿ ಐ ಥಿಂಕ್ ಈ ಒಂದು ರಾಜಕೀಯದಲ್ಲಿ ಚೆನ್ನಾಗಿ ಒಳಗಡೆ ನುಗ್ಗಿ ಆಯಿತಾ ಜನರಿಗೆ ಒಳ್ಳೆ ಮಾಡೋಂಥ ಕೆಲಸವನ್ನು ಈ ಒಂದು ಪಾರ್ಟಿ ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಐ ಥಿಂಕ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಕಾರಣಕರ್ತರೆ ನಮ್ಮ ದೇಶದ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವೆಲ್ಲೂ ಕೂಡ ನನ್ನ ಫೋಟೋದಲ್ಲಿ ಅವ್ರನ್ನ ಹಾಕಿದ್ರೆ ನಮಗೂ ಪುಣ್ಯ ಅದು ಆ್ಯಕ್ಚುಲಿ. ಓಕೆ, ಸೊ ಇಟ್ಸ್ ಎ ಗ್ರೇಟ್ ಎಂಪವರ್ಮೆಂಟ್ ದಟ್ ಇವತ್ತು ಕೂಡ 78 ವರ್ಷದ ನಂತರ ಎಲ್ಲ ಮುಗಿದೋಗಿದೆ, ಬೆಲೆ ಏರಿಕೆ ಆಗಿದೆ, ಬಡವರು ಮಾತಾಡೋಂಗಿಲ್ಲ, ಸಾಮಾನ್ಯ ಜನ ಮಾತಾಡೋಂಗಿಲ್ಲ, ಆದರೂ ಕೂಡ ನಮ್ಮಂಥವ್ರು ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣನೇ ಈ ದೇಶದ ಸಂವಿಧಾನ. ಅದಕ್ಕೆ ಮೂಲ ಪುರುಷರೇ ಡಾಕ್ಟರ್ BR ಅಂಬೇಡ್ಕರ್. ಅವ್ರನ್ನ ನಾವು ನೆನೆದೇ ಇಲ್ಲ. ಪ್ರತಿಯೊಂದು ರಾಜಕೀಯ ಮುನ್ನಡೆನಲ್ಲೂ, ಯುವಕರ ಮುನ್ನಡೆನಲ್ಲೂ ಕೂಡ ಡಾಕ್ಟರ್ BR ಅಂಬೇಡ್ಕರ್, ಎಸ್ಪೆಷಲಿ ಅಲ್ಲಿ ಹೆಣ್ಮಕ್ಳು ಬಂದು ಇಲ್ಲಿ ನಮಗೆ ಅಭಿಮಾನವನ್ನು ಸಲ್ಲಿಸೋದು ತುಂಬ ಸಂತೋಷ ಆಯಿತು. ಮುಂಚೆ ಈ ಒಂದು ದೇಶದ ಸಂವಿಧಾನ ಕೊಡೋಕ್ಕೆ ಮುಂಚೆ ಹೆಣ್ಮಕ್ಳಿಗೆ ಆ ಒಂದು ಸ್ಥಾನಮಾನಗಳಿಲ್ಲ. ಎಸ್ಪೆಷಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟ ಮೇಲೆ 78 ವರ್ಷದಲ್ಲಿ ಹೆಣ್ಮಕ್ಳನ್ನೂ ಸಹ ನಾವು ರಿಸರ್ವೇಷನ್ ಇಲ್ಲ, 33% ರಿಸರ್ವೇಷನ್ ಇಲ್ಲ. ದೇಶದ ಸುಪ್ರೀಂ ಕೋರ್ಟಲ್ಲಿ ಒಬ್ಬರೇ ಹೆಣ್ಮಕ್ಳಿರೋದು, ಅಲ್ಲೂ ಕೂಡ ಹೆಣ್ಮಕ್ಳ ಕೊರತೆ ಇದೆ. ದೇಶದ ಸುಪ್ರೀಂ ಕೋರ್ಟಲ್ಲಿ, ದೇಶದ ಹೈಕೋರ್ಟ್ಸಲ್ಲಿ ಹೆಣ್ಮಕ್ಳ ಕೊರತೆ ಇದೆ, ಪಾರ್ಲಿಮೆಂಟಲ್ಲಿ ಹೆಣ್ಮಕ್ಳ ಕೊರತೆ ಇದೆ. ಅಫ್ಕೋರ್ಸ್ ನಮ್ಮ ಕರ್ನಾಟಕದ ವಿಧಾನಸೌಧದಲ್ಲೂ ಕೂಡ ಅಥವಾ ಸೆಷನ್ನಲ್ಲೂ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಹೆಚ್ಚಿನ ಹೆಣ್ಮಕ್ಳು ಇದು ರಾಜಕೀಯಕ್ಕೆ ಬರಬೇಕು, MLAಗಳಾಗಬೇಕು, ಮಿನಿಸ್ಟರ್ಗಳಾಗಬೇಕು. ಶಾಬಾಸ್ ಖಾನ್ ಅಂತವರು ಐ ಥಿಂಕ್ ಪ್ರಸ್ತುತ ರಾಜಕೀಯಕ್ಕೆ ಧುಮುಕಬೇಕು. ಹಿಂದೆ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಕಾರಣಾಂತರಗಳಿಂದ ಹೋರಾಟಗಳು ಬಂದಾಗ ನಮ್ಮೆಲ್ಲೂ ಕೇಸುಗಳಾಗಿದೆ. 45 ಕೇಸು. ಯಾರು ಹೇಳ್ತಾರೆ 45 ಕೇಸ್ ಆಗ್ಬಿಟ್ಟು ಕ್ರಿಮಿನಲ್ ಅಲ್ಲ. ಈಗ ಹಂಗಾರೆ ಗಾಂಧಿನೂ ಕ್ರಿಮಿನಲ್ ಆಗಿಬಿಡ್ತಾರೆ. ಆ ಲೆಕ್ಕ ತಗೊಂಡ್ರೆ ಗಾಂಧಿನೂ ಕ್ರಿಮಿನಲ್ ಆಗಿಬಿಡ್ತಾರೆ. ನಮ್ಮ ಹಿಂದೆ ಏನು ಹೋರಾಟ ಇದೆ ಇಂಪಾರ್ಟೆಂಟ್ ಅಲ್ಲ, ಎಂಪವರ್ಮೆಂಟ್ ಆಫ್ ಯೂತ್ ಅಲ್ಲಿ ಐ ಥಿಂಕ್ ಅದನ್ನೇ ಬರ್ದಿದ್ದಾರೆ. ಯಂಗ್ಸ್ಟರ್ ಎಂಪವರ್ಮೆಂಟ್ ಅಂತ ಬರ್ದಿದ್ದಾರೆ. ಒಳ್ಳೆ ಯೂತ್ಸ್ ಬರಬೇಕು. ಆಮೇಲೆ ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೆ ಇದನ್ನೆಲ್ಲ ಮುಚ್ಚಕ್ಕೆ ಜಾತಿ ಧರ್ಮಗಳನ್ನು ತಂದಿಡ್ತಾರೆ, ಒಬ್ರಿಗೊಬ್ರು ತಂದಿಡ್ತಾರೆ. ರಾಜಕಾರಣಿಗಳಿಗೆ ಉಸಿರು ಒಳ್ಳೆ ರಾಜಕಾರಣಿಗಳಿಗೆ ಅದನ್ನು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕಾಗಲ್ಲ. ಅದೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ, ಇದನ್ನು ಬೆಳೆಸ್ಕೊತಾ ಹೋಗಿ ಅಂತ ನಾನು. ಆಮೇಲೆ ಇಷ್ಟೆಲ್ಲ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಪ್ರೀತಿ ಅನ್ನೋದನ್ನು ನಾವು ಯಾರು ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಇಷ್ಟೆಲ್ಲ ಚೆನ್ನಾಗಿ ಮಾಡಿ, ಇಷ್ಟೆಲ್ಲ ಬಂದು ಅಲ್ಲಿಂದ ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಗೊತ್ತಿಲ್ಲ. ಶಾಬಾಸ್ ಖಾನು ನಮ್ಮ ಸ್ನೇಹಿತರೆಲ್ಲ ಕೋಆರ್ಡಿನೇಟ್ ಮಾಡಿ ಮಾಡಿದ್ರು. ಇಟ್ ವಾಸ್ ಎ ಗ್ರೇಟ್ ಹ್ಯಾಪಿನೆಸ್. ನನಗೂ ಎಲ್ಲ ಒಂದು ಕಡೆ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿ ಆಲ್ವೇಸ್ ಬಿ ದೇರ್. ಕರ್ನಾಟಕದಲ್ಲಿ ಬಡವರು, ಕೈಲಾದವರು, ಧ್ವನಿ ಇಲ್ಲದವರು ಯಾವಾಗ ಕೂಗಿದಾಗ ನಮ್ಮ ಕೈಲಾದಂಥ ಧ್ವನಿಯನ್ನು ನಾನು ಮಾಡ್ತೇನೆ. ಒಬ್ಬ ಆಟೋ ಡ್ರೈವರ್ಗೆ ಯಾವನೋ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಾಗೂ ಸಹ, ಅಥವಾ ಯಾವುದೋ ಲಾಕಪ್ ಡೆತ್ ಆದಾಗ, ಯಾವುದೋ ಒಂದು ರೇಪ್ ಕೇಸ್ ಆಗಿ ಹೆಣ್ಣುಮಗಳು ಒಬ್ಬ ಮಿನಿಸ್ಟ್ರಿಂದ ಬೀದಿಗೆ ನಿಂತ್ಕೊಂಡು ನನ್ನ ಕೊಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಕರೆಂಟ್ ಸಿಟ್ಟಿಂಗ್ ಮಿನಿಸ್ಟರ್ನ ಕೆಳಗಡೆ ಇಳಿಸಿದಂಥ ಕಾನೂನಿದು. ಅದಕ್ಕೆ ಹೋರಾಟ ಮಾಡೋದಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೀವಿ. ಆಮೇಲೆ ಇವತ್ತಿನ ಯುವ ಜನತೆಗೆ ಪ್ರೇರೇಪಣೆ ಬೇಕಾಗಿದೆ. ನಾನು MLA ಆದರೆ, ನಾನು CM ಆದರೆ ನನ್ನ ಮಕ್ಕಳು ಆ ರೀತಿ ಆಗ್ಬಿಟ್ಟಿದೆ. ಹೇಳೋಕ್ಕೆ ಪ್ರಜಾತಂತ್ರ, ಬಟ್ ದೇಶದಲ್ಲಿ ಅತಂತ್ರವಾಗಿ ರಾಜತಂತ್ರವಾಗಿದೆ. ಒಂದು ಕರ್ನಾಟಕದಲ್ಲಿ ಒಂದು 70-80 ಕುಟುಂಬಗಳು 3 ಪಕ್ಷದಲ್ಲಿ ರಾಜಕೀಯ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೊಸ ಯೋಚನೆಗಳು, ಹೊಸ ಪ್ರತಿಭೆಗಳು, ಹೊಸ ಯುವ ಜನತೆ
ಮತ್ತು ಹೊಸ ವಿಚಾರಗಳು ಮತ್ತು ಹೊಸ ಸೊಲ್ಯೂಷನ್ಸ್ ಇಂದ ಹಿಡಿದು ಕರ್ನಾಟಕದಲ್ಲಿ ಒಂದು ಹೊಸ ಅಲೆ ಏಳಬೇಕಾಗಿದೆ. ಅದನ್ನು ಏಳಿಸ್ಬೇಕಾದ ಇದು ಸಣ್ಣ ಸಣ್ಣ ಈಗ ನಾವು ಅನ್ಕೋತೀವಿ ಇದೆಲ್ಲ ವೇಸ್ಟು ಅಂತ, ಬಟ್ ಅಟ್ ದ ಸೇಮ್ ಟೈಮ್ ಇದನ್ನು ರಾಜಕೀಯವಾಗಿ ಯೋಚನೆ ಮಾಡಿದಾಗ ಇಲ್ಲ ಒಂದು ಕಡೆ ಗುಂಪುಗಾರಿಕೆ, ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ನಮ್ಮನ್ನು ಯಾರೂ ಬೆಳೆಸಲ್ಲ. ಯಾಕಂದ್ರೆ ನಮ್ಗೆ ಯಾರಿಗೂ ಬ್ಯಾಕ್ಗ್ರೌಂಡ್ ಇಲ್ಲ. ಶಾಬಾಸ್ ಖಾನೆ ಆಗಿರ್ಬೋದು, ನಿಮಗೆ ಆಗಿರ್ಬೋದು, ನಮಗೆ ನಮ್ಮೆಲ್ಲ ಸಾಮಾನ್ಯ ಜನ. ನಮ್ಮನ್ನೆಲ್ಲ ಬರೀ ವೋಟರ್ ಆಗಿ ಮಾಡ್ಕೊಂಡಿದ್ದಾರೆ. ವೋಟರ್ ಹಾಕಕ್ಕೆ 24 ಗಂಟೆ ಟ್ಯಾಕ್ಸ್ ಕಟ್ಟಕ್ಕೆ, ಮಿಕ್ಕಿದ್ನೆಲ್ಲ ಅವ್ರು ಮೇಯಕ್ಕೆ. ಸೊ ಈ ಮೇಯ ಜನವನ್ನು ಕೆಳಗಡೆ ಇಳಿಸಿ ಹೊಸ ಯುವಜನತೆಯನ್ನು ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಕೂರಿಸ್ಬೇಕು. ಅದನ್ನ ಇದು ಅಮೆರಿಕದಲ್ಲಿ ಒಬ್ಬ ಚಪ್ಪಲಿ ಹೊಲಿತಾ ಇದ್ದಂಥವ್ರು ರಾಷ್ಟ್ರಪತಿ ಆಗ್ತಾನೆ. ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಕಾಲಿಗೆ ಚಪ್ಪಲಿ ಇಲ್ದಿರ ಚಪ್ಪಲಿ ಹೊಲಿತಾನೆ ಇದ್ದಾರೆ. ಆ ಪರಿಸ್ಥಿತಿ ಬಂದ್ಬಿಟ್ಟು ಯಾಕಂದ್ರೆ ಚಪ್ಪಲಿನ ಹೊಲಿನೇಬೇಕು. ಆ ರೀತಿ ಮತ್ತೆ ರಾಜಕೀಯ ಮಾಡಬೇಕು, CM ಆದ್ರೂ CM ಹಾಕ್ಲೇಬೇಕು. ಈ ರೀತಿ ಒಂದು ಐ ಥಿಂಕ್ ಒಂದು ಹೊಸ ಉದಾಹರಣೆಯನ್ನ ಪ್ರಜಾತಂತ್ರದಲ್ಲಿ ತಂದಿಟ್ಬಿಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಬರ್ತಿದ್ದು ಇದಕ್ಕೆಲ್ಲ. ಈ ಸಂವಿಧಾನ ಏನಿದೆ, ಈ ಸಂವಿಧಾನಕ್ಕೆ ತುಂಬಾ ಪವರ್ ಇದೆ. ನಮ್ಮ ದೇಶದ ರಾಷ್ಟ್ರಪತಿ ಕಾಡಲಿದ್ದ ಹೆಣ್ಮಗಳು, ಅರಣ್ಯದಲ್ಲಿ ಇದ್ದಂತ ಹೆಣ್ಮಗಳು, ಅಂದ್ರೆ ಒಬ್ಬ ಆದಿವಾಸಿ ಹೆಣ್ಮಗಳು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತ. ಒಬ್ಬ ಟೀಮ್ ಆಡ್ತಾ ಇದ್ದವನು ದೇಶಕ್ಕೆ 3 ಸತಿ ಪ್ರಧಾನಮಂತ್ರಿ ಆಗ್ತಂತೆ. ಪ್ರತಿಯೊಬ್ಬರು ಅದಕ್ಕೆ ಎಲಿಜಿಬಲ್. ಅದಕ್ಕೆ ಮೋದಿ ಮಾತ್ರ ಅಥವಾ ಸಿದ್ದರಾಮಯ್ಯ ಮಾತ್ರ ಅನ್ನೋದು ತಪ್ಪು ಗಳಿಕೆ. ಸೊ ಈ ರೀತಿ ಉತ್ತೇಜನ ತಗೊಂಡು ಬರಬೇಕು. ನಾನು ಪದೇ ಹೇಳ್ತಾ ಇದ್ದೆ ಫ್ಯೂಚರ್ CM ಅದ ತಮಾಷೆ ಹೇಳ್ತಾ ಇರ್ತೀನಿ. ಜನ ಅಟ್ಲೀಸ್ಟ್ ಬಾಯಲ್ಲಿ ಮಾತಾಡ್ಲಿ ಅಂತ. CM ಆಗ್ತಾರಲ್ಲ ಬೇರೆ ವಿಚಾರ. CM ಅನ್ನೋದನ್ನ ಒಂದು ರಾಜಕೀಯ ಮಾಫಿಯಾಗಳಿಗೆ ಸೀಮಿತವಾಗ್ಬಿಟ್ಟಿದೆ. ಹಾಗಾಗಿ ದಿಸ್ ಇಸ್ ವೆರಿ ಪವರ್ಫುಲ್. ಇದ್ರ ಕೆಳಗಡೆ ನಮ್ಮ ದೇಶದ ಜುಡಿಷಿಯರಿ ಬರ್ತದೆ, ನಮ್ಮ ದೇಶದ ಪಾರ್ಲಿಮೆಂಟ್ ಬರುತ್ತೆ, ನಮ್ಮ ದೇಶದ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಕೂಡ ಇದಕ್ಕೆ ಕಡೆ ಬರುತ್ತೆ. ಇದೇ ಎಂಪವರ್ಮೆಂಟ್ ಮಾಡೋದು. ಹಾಗಾಗಿ ಯುವ ಜನತೆಯಲ್ಲಿ ಒಂದು ಬದಲಾವಣೆಗೋಸ್ಕರ ಹೋರಾಟ ಮಾಡಿ ಕೆಲವೊಂದು ಟೈಮು ಪೊಲೀಸರು ಸುಳ್ಳು ಕೇಸ್ ಹಾಕೋದು, ರೌಡಿ ಶೀಟರ್ಗಳು ಓಪನ್ ಮಾಡೋದನ್ನ ಕೇಳ್ತಾ ಇದ್ದೀನಿ. ರೌಡಿ ಶೀಟರ್ಗಳನ್ನ ಪೆರೇಡ್ ಅನ್ನು ನಿಲ್ಲಿಸಿದವ್ ನಾನು. ಐ ಗಾಟ್ ರೌಡಿ ಶೀಟರ್ ಪೆರೇಡ್ ಅನ್ನ ಮೀಡಿಯಾಗಳನ್ನ ಕರ್ಕೊಂಡ್ಬಂದು ಪೆರೇಡ್ ಮಾಡಿಸಿ ಅವ್ರ ಹೆಂಡತಿ ಮಕ್ಕಳಿಗೆ ಅವಮಾನ ಮಾಡ್ತಂತ ಕೆಲಸದಲ್ಲಿ ಕಳೆದ 2 ವರ್ಷ ಸತತ ಹೋರಾಟದಲ್ಲಿ ರೌಡಿ ಶೀಟರ್ ಪೆರೇಡ್ಗಳನ್ನ ನಿಲ್ಲಿಸಿದ್ವಿ. ಪೊಲೀಸ್ ಸ್ಟೇಷನ್ ಹೇಳಿ ರೌಡಿಗಳನ್ನ ಫೋಟೋ ಹಾಕೋರು. ನಾನು ಹೇಳಿದೆ ಲೋಕಾಯುಕ್ತದಲ್ಲಿ ಒಂದು 10,000 ಜನ ಭ್ರಷ್ಟರು ಟ್ರಾಪ್ ಆಗಿದ್ರೆ ಅವ್ರ ಫೋಟೋನು ಹಾಕಿ ಅಂತ. ನಾವ್ ಹೇಳೋದಂದ್ರೆ ರಾಜಕೀಯ ಅನ್ನೋದನ್ನು ನಾವು ಏನಕ್ಕೆ ರೂಢಿಗೆ ತರಬೇಕಾಗಿದೆ. ಬರೀ ಕಾನೂನು ಅಂದ್ರೆ ಅಡ್ವೊಕೇಟ್ ಆಫೀಸಲ್ಲಿ ಅಥವಾ ಅಡ್ವೊಕೇಟ್ ಅಂತಲ್ಲ, ಕಾನೂನು ರೂಢಿಗೆ ತರಬೇಕಾಗಿದೆ. ರಾಜಕೀಯವಾಗಿ ನಾವು ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡುವ ಹೊಸ ಅಲೆ ಜೊತೆಯಲ್ಲಿ ಇದ್ದೀವಿ. ಶಾಬಾಸ್ ಖಾನ್ ಅವ್ರ ಜೊತೆನಲ್ಲೂ ಇರ್ತೀವಿ. ಸದ್ಯಕ್ಕೆ ಇದನ್ನ ಯೋಚನೆ ಮಾಡಬೇಕಾದಂತಹ ವಿಚಾರ. ಬಟ್ ಡೆಫಿನೆಟ್ಲಿ ರಾಜಕೀಯದಲ್ಲಿ ಇದೀನಿ, ಈಗ ಫುಲ್ ಟೈಮ್ ರಾಜಕೀಯದಲ್ಲಿ ಇದೀನಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಇನ್ನಿಲ್ಲ, ಅದು ಯೋಚನೆ ಮಾಡಿ. ನಾನೀಗ ಸಡನ್ ಆಗಿ ಅದೇ ಕಳೆದ 3 ತಿಂಗಳು 98 ದಿವಸ ಜೈಲಲ್ಲಿ ಸುಳ್ಳು ಕೇಸ ತಗೊಂಡೋಗಿ ನಮ್ಮನ್ನ ಹಾಕಿ. ಸೊ ಅದರ ಹೊರಗಡೆ ಬಂದಾಗ ಈಗ ಸದ್ಯಕ್ಕೆ ಆ ವಿಚಾರ. ಬಟ್ ಡೆಫಿನೆಟ್ಲಿ ಶಾಬಾಸ್ ಖಾನ್ ಅಂತ ಯುವಕರು ಮತ್ತೆ ಹೋರಾಟಗಾರರು ರಾಜಕಾರಣಿಗಳ ಜೊತೆ ಇವತ್ತು ಯುವಜನ ಜೊತೆ ನಾವು ಯಾವಾಗಲೂ ಇರ್ತೀವಿ. ಒಂದು ಹೊಸ ಯೋಚನೆ ಸುಳಿರ್ಬೋದು, ಏನಿರ್ಬೋದು. ಅದೇ ನಾವಾಗ ಹೇಳೋದಲ್ಲ, ಯಾರೋ ನಮ್ಮಂತವ್ರು ಇವ್ರಂತವ್ರು ಮಾಡೋಕೋದ ಅವ್ನ ಕೇಸುಗಳಿವೆ, ಅವ್ನ ಕ್ರಿಮಿನಲ್ ಅದು ಇದು ಅಂತ ಹೇಳ್ತಾರೆ. ಯಾರು ಕೂಡ ಅದ್ರ ಬಗ್ಗೆ ನೀವು ಇದು ಮಾಡಕ್ ಹೋಗ್ಬೇಡಿ. ವಿ ಆರ್ ಆಲ್ವೇಸ್ ದೇರ್. ಓಕೆ.